ಇವತ್ತು ಕೂಡ ಮಂಗಳವಾರ ಇದೆ. ಹಾಗಾಗಿ ನಾನು ಕೂಡ ಮರಿಗಳನ್ನ ಲೋಡ್ ಮಾಡಬೇಕು ಅಂದ್ಕೊಂಡು ಬೆಳಗ್ಗೆ ಕೇರೂರು ಕಡೆ ಹೋಗ್ತಾ ಇದ್ದೇನೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಎಷ್ಟು ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ ಮಂಗಳವಾರ ದಿನ, ಸೊ ಯಾರಿಗೆ ಕಳಿಸ್ಕೊಟ್ಟಿದ್ದೇನೆ, ಸೊ ಏನು ರೇಟಿಗೆ ಕಳಿಸ್ಕೊಟ್ಟಿದ್ದೇನೆ ಎಲ್ಲ ಕೂಡ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಒಂದೇ ಒಂದು ವಾರದಲ್ಲಿ ಸೊ ಎಷ್ಟು ಮರಿಗಳನ್ನ ಯಾರಿಗೆ ಎಷ್ಟು ಟೈಮ್ ಕಳಿಸ್ಕೊಟ್ಟಿದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತು ಕೂಡ ಮಂಗಳವಾರ, ಜೊತೆಗೆ ಮೊನ್ನೆ ಅದು ಹಿಂದ್ಗಡೆ ಒಂದು 3 ದಿನಗಳ ಹಿಂದ್ಗಡೆ ಶನಿವಾರ ಇತ್ತು. ಶನಿವಾರ ಮತ್ತು ಮಂಗಳವಾರ ಒಂದೇ ವಾರದಲ್ಲಿ ಮೂರ್ತಿ ಅಂತ ಅವರು ಕೂಡ ಸೊಂಡೆಕೊಪ್ಪದವರು ನೆಲಮಂಗಲದಿಂದ. ಸೊ ನಾನು ಅದ್ರ ಬಗ್ಗೆ ವಿಡಿಯೋ ಈಗಾಗಲೇ ನಾನು ಫೇಸ್ಬುಕ್ಕಲ್ಲಿ ನಾನು ಆ ವಿಡಿಯೋಗಳನ್ನ ಹಂಚಿಕೊಂಡಿದ್ದೇನೆ. ಬಟ್ ಯೂಟ್ಯೂಬಲ್ಲಿ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿರೋಕ್ಕಾಗಿರಲಿಲ್ಲ. ಸೊ ಯಾಕಂದರೆ ನಾನು ಸ್ವಲ್ಪ ಜಾಸ್ತಿ ಬ್ಯುಸಿ ಇರೋ ಕಾರಣಕ್ಕೆ ನಂಗೆ ಟೈಮು ಎಡಿಟ್ ಮಾಡಿರಲಿಲ್ಲ ನಾನು. ಹಾಗಾಗಿ ಇವತ್ತು ಎಡಿಟ್ ಮಾಡಿ ಹಾಕ್ತಾ ಇದ್ದೇನೆ. ನೆಲಮಂಗಲದ ಮೂರ್ತಿ ಅವರು ಸೊಂಡೆಕೊಪ್ಪದ ಮೂಲದವರು, ಅವ್ರ ತನ್ನನ ಮಗ ಮಹದೇವ್ ಅಂತ, ಇವರಿಗೆ ನಾನು ಒಂದು 5 ಅಮ್ಮಿನಗಡ್ ಎಳಗಾ ಟಗರುಗಳನ್ನ ಕೊಟ್ಟಿದ್ದೇನೆ. ಆ ವಿಡಿಯೋ ನಿಮಗೆ ವಿಡಿಯೋದ ಕೊನೆಯ ಭಾಗದಲ್ಲಿ ಬರುತ್ತೆ. ಬಟ್ ಈಗ ನೋಡ್ತಾ ಇದ್ದೀರಾ ನೀವು 3 ಮೇಕೆ ಮರಿಗಳಿದೆ. ಇದರಲ್ಲಿ 1 ಹೆಣ್ಣಿದೆ, 3 ಗಂಡು ಮರಿಗಳಿದೆ, 3 ಕೂಡ ಬೋಡ ಇದೆ, ಅಂದರೆ ಕೊಂಬು ಇಲ್ದಿರುವಂಥ ಮೇಕೆ ಮರಿಗಳಾಗಿದೆ. ಅವರು ನನಗೆ ಫೋನ್ ಮಾಡಿ, ಅಂದರೆ ಟಗರು ಮರಿಗಳನ್ನ 5 ಟಗರು ಮರಿಗಳನ್ನ ತೊಗೊಂಡಾದ್ಮೇಲೆ ರೀಸೆಂಟಾಗಿ ಫೋನ್ ಮಾಡಿ ತಿರ್ಗಾ ಮತ್ತೆ ಬ್ರದರ್ ಮತ್ತೊಂದು ಟಗರು ಪ್ಲಸ್ 3 ಮೇಕೆ ಮರಿಗಳನ್ನ ಕಳಿಸ್ಕೊಡಿ ಅಂತ ನಂಗೆ ಅವ್ರು ಫೋನ್ ಮಾಡಿ ಹೇಳ್ಕೊಂಡ್ಮೇಲೆ ಅವರಿಗೆ ನಿನ್ನೆ ದಿನ ಮಂಗಳವಾರ ಒಂದು 4 ಮರಿಗಳು, ಅಂದರೆ 3 ಮೇಕೆ 1 ಟಗರು ಕೊಟ್ಟಿದ್ದೇನೆ. ಅದರ ಜೊತೆಗೆ ಅದೇ ಹಿಂದಿನ ವಾರ ಮೊನ್ನೆ ಶನಿವಾರ 5 ಟಗರು ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ಅದು ಕೂಡ ವಿಡಿಯೋ ಇದರಲ್ಲಿ ಮಿಕ್ಸ್ ಮಾಡಿದ್ದೇನೆ. ಸೊ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಾರಿಫೈ ಸಿಗುತ್ತೆ. ಬಟ್ ಇವರೇನು ನನ್ನ ಫೇಸ್ಬುಕ್ ಪೇಜಲ್ಲಿ ನನ್ನ ವಿಡಿಯೋಗಳನ್ನ ತುಂಬ ಸಲ ನೋಡಿ ಆದಮೇಲೆ, ಅಂದರೆ ರೀಸೆಂಟಾಗಿ ಒಬ್ಬರಿಗೆ ನಾನು ನೆಲಮಂಗಲದ ಒಬ್ಬರು ಅಕ್ಕಾಗ ನಾನು 4 ಮರಿಗಳನ್ನ ಕೊಟ್ಟಿದ್ದೆ. ಆ ಮರಿಗಳನ್ನ ನೋಡಾದ್ಮೇಲೆ ನಮ್ಮ ನೆಲಮಂಗಲ ಸೈಡು ಒಬ್ರಿಗೆ ಮರಿಗಳನ್ನ ಕೊಟ್ಟಿದ್ದೀರಾ ಬ್ರದರ್, ಅದೇ ಥರ ನನಗೂ ಒಂದು 5 ಟಗರು ಮರಿಗಳನ್ನ ಕಳಿಸ್ಕೊಡಿ ಅಂತ ಫೋನ್ ಮಾಡಿ ನಾನು ತುಂಬ ವಿಡಿಯೋಗಳನ್ನ ನೋಡಿದ್ದೀನಿ. ತುಂಬ ಕ್ವಾಲಿಟಿ ಮರಿಗಳನ್ನ ಕೊಡ್ತೀರಾ, ಹಾಗಾಗಿ ನನಗೂ ಕೂಡ ಒಂದು 5 ಮರಿಗಳನ್ನ ಕಳಿಸ್ಕೊಡಿ, ನಮ್ಮ ಅಣ್ಣನ ಮಗನಿಗೆ ಸೊ ಸಾಕೋತಾನೆ ಅಂತ ಅಂದಮೇಲೆ ನಾನು 5 ಮರಿಗಳನ್ನ ಟಗರು ಮರಿಗಳನ್ನ ಕಳಿಸ್ಕೊಟ್ಟಿದ್ದೆ. ನೋಡಿ ಆದಮೇಲೆ ತುಂಬ ಪರ್ಫೆಕ್ಟ್ ಇದೆ ಮರಿಗಳು, ತುಂಬ ಚೆನ್ನಾಗಿದೆ, ತುಂಬ ಕ್ವಾಲಿಟಿಯುತವಾಗಿದೆ ಬ್ರದರ್. ಮತ್ತೆ ಒಂದು ಟಗರು ಜೊತೆಗೆ 3 ಮೇಕೆ ಮರಿಗಳನ್ನ ಕಳಿಸ್ಕೊಡಿ ಅಂತ ನಂಗೆ ಫೋನ್ ಮಾಡಿ ಮಾತಾಡಾದ್ಮೇಲೆ ಇವತ್ತು 3 ಮೇಕೆ ಮರಿ 1 ಟಗರು ಮರಿ ಕೊಟ್ಟಿದ್ದೇನೆ. ಮತ್ತೆ ಅದು ಹಿಂದಿನ ವಾರ 5 ಟಗರು ಮರಿಗಳನ್ನ ಕೊಟ್ಟಂತ ಒಂದು ವಿಡಿಯೋನ ನೀವು ಇವತ್ತಿನ ವಿಡಿಯೋದಲ್ಲಿ ಗಮನಿಸಿದ್ದೀರಾ ಅನ್ಕೋತೀನಿ. ಸೊ ಈ ಥರ ನನ್ನ ಕಡೆಯಿಂದ ವೀಕ್ಲಿ ಅಂದರೆ ಸೋಮವಾರ, ಶನಿವಾರ, ಮಂಗಳವಾರ, ಶುಕ್ರವಾರ ನನ್ನ ಕಡೆಯಿಂದ ಬೆಂಗಳೂರಿಗೆ 4 ಸರಿ ಗಾಡಿ ಬರುತ್ತೆ. ಮೈಸೂರು ಕಡೆಗೆ ವಾರಕ್ಕೆ 3 ಸರಿ ಬರುತ್ತೆ. ಸೋಮವಾರ, ಬುಧವಾರ ಮತ್ತು ಶನಿವಾರ ಇದು ಮೈಸೂರು ಕಡೆ ಬರುತ್ತೆ. ಹಾಗಾಗಿ ನಿಮಗೆ ಮರಿಗಳ ಅವಶ್ಯಕತೆ ಬಿದ್ದರೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಇವಾಗ 5 ಮರಿಗಳನ್ನ ಎತ್ತಾಕೊಂಡು ಹೋಗಿ ಗಾಡಿ ಕಡೆ ಲೋಡ್ ಮಾಡ್ತಾ ಇದೆ. ಸೊ ನೀವು ನೋಡ್ತಾ ಇರೋದು ಇದು ಅಮ್ಮಿನಗಡ್ ಮಾರ್ಕೆಟ್ನ ದೃಶ್ಯಾವಳಿ. ಸೊ ಇಲ್ಲಿ ಗಾಡಿ ಬಂದಿರುತ್ತೆ. ಸೊ ನಾನು ಇಲ್ಲಿ ತೊಗೊಂಡು ಬಂದು ಮರಿಗಳನ್ನ ಗಾಡಿಗೆ ಲೋಡ್ ಮಾಡುವಂಥ ಒಂದು ವಿಡಿಯೋನ ನೀವು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ಗಮನಿಸಿದರೆ, ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದಾಗ ನನಗೆ ಕಾಲ್ ಮಾಡಿದ್ರೆ ನಿಮಗೂ ಕೂಡ ನಾನು ಇಮಿಡಿಯೇಟ್ಲಿ ಮರಿಗಳನ್ನ ಕಳಿಸ್ಕೊಡ್ತಿದ್ದೇನೆ. ನೋಡ್ಬೋದು ನೀವು ಇಲ್ಲಿ ನಾನೇ ಸ್ವತಃ ಮರಿಗಳಿಗೆ ಕೇಸರಿ ಕಲರ್ ಬಣ್ಣದಿಂದ 2 ಕಡೆ ಮಾರ್ಕ್ ಮಾಡ್ತಾ ಇದ್ದೇನೆ. ಯಾಕಂದರೆ ಈಗಾಗಲೇ ಇದೇ ಗಾಡಿಯಲ್ಲಿ ನನ್ನ ಕಡೆಯಿಂದ ಸುಮಾರು ಮರಿಗಳನ್ನ ಹಾಕಿದೆ, ಲೋಡ್ ಮಾಡಿದೆ. ಬಟ್ ಅವಕ್ಕೆ ಈಗ ಆಲ್ರೆಡಿ ಬೇರೆ ತರ ಗುರುತನ್ನ ಮಾಡಿತ್ತು. ಬಟ್ ಈ ಮರಿಗಳಿಗೆ ಬೆಂಡ್ ಮೇಲೆ 2 ಕಡೆ ಮಾರ್ಕನ್ನ ಮಾಡ್ತಾ ಇದೆ. ಒಂದು ಕಡೆ ಮೇಲೆ, ಒಂದು ಕಡೆ ಕೆಳಗೆ 2 ಕಡೆ ಮಾರ್ಕ್ ಮಾಡ್ತಾ ಇದೆ. ಮರಿಗಳು ಅಂದ್ರೆ ತುಂಬಾನೇ ಜೋರಾಗಿದೆ ಮರಿಗಳು. ಒಂದು 5 ತಿಂಗಳಂತ ಮರಿಗಳು, ಎಲ್ಲ ಕ್ವಾಲಿಟಿಯುತವಾದಂಥ ಮರಿಗಳು, ತುಂಬಾ ಸ್ಟ್ಯಾಂಡರ್ಡ್ ಇರೋ ಮರಿಗಳು, ಎಲ್ಲ ವೈಟ್ ಇದೆ. ಒಂದು ಮರಿಗೆ ಕಣ್ಣು ಬ್ಲ್ಯಾಕ್ ಇದೆ, ಇನ್ನೊಂದು ಮರಿಗೆ ಕಣ್ಣು ಬ್ರೌನ್ ಇದೆ, ಮತ್ತು ಇನ್ನು 3 ಮರಿಗಳು ಫುಲ್ ವೈಟ್ ಇದೆ. ಇಂಥ ಮರಿಗಳನ್ನ ಸೆಲೆಕ್ಟ್ ಮಾಡಿ ನಾನು ಕೊಡೋದ್ರಲ್ಲಿ ತುಂಬ ಮುಂದೆ. ಹಾಗಾಗಿ ನನ್ನ ಕಡೆ ತುಂಬ ಮರಿಗಳು ಸೇಲ್ ಆಗ್ತಾ ಇರುತ್ತೆ. ಇದರಂತೆಯೇ 4 ಮರಿಗಳನ್ನ ನೆಲಮಂಗಲಕ್ಕೆ ಕೊಟ್ಟಂತ ಒಬ್ಬ ಲೇಡೀಸ್ ಅಕ್ಕಾಗೆ ನಾನು ಮರಿಗಳನ್ನ ಕೊಟ್ಟಿದ್ದೆ. ಆ ಮರಿಗಳನ್ನ ನೋಡಿ ಈ ಮರಿಗಳಿಗೆ ನನಗೆ ಆರ್ಡರನ್ನು ಕೊಟ್ಟಿದ್ರು. ಹಾಗಾಗಿ ಆ ಅಕ್ಕನಿಗಿಂತ ಚೆನ್ನಾಗಿರೋ ಮರಿಗಳನ್ನ ಇವ್ರಿಗೆ ಕೊಟ್ಟಿದ್ದೇನೆ. ಇದೇ ವಿಡಿಯೋನ ನೋಡಿ, ಇದೇ ಮರಿಗಳನ್ನ ನೋಡಿ ನೀವು ಕೂಡ ನಿಮ್ಗೆ ಏನಾದರೂ ಮರಿಗಳ ಅವಶ್ಯಕತೆ ಬಿದ್ದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನನ್ನ ಕಡೆಯಿಂದ ಗಾಡಿ ಅವಾಗ ಬರ್ತಾ ಇರುತ್ತೆ. ಬಟ್ ಯಾರಾದರೂ ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳು ಬೇಕಾದರೆ ಡೈರೆಕ್ಟಾಗಿ ನೀವು ನಮ್ಮ ಮನೆಗೆ ಬರ್ಬೋದು, ನಿಮಗೆ ಬೇಕಂತ ಮರಿಗಳನ್ನು ಕೂಡ ತಗೋಬೋದು. ಸೊ ಇಲ್ಲ ಬ್ರದರ್, ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇದೆ, ತುಂಬ ವಿಡಿಯೋಗಳನ್ನ ನೋಡಿದ್ದೇನೆ, ತುಂಬ ವರ್ಷಗಳಿಂದ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ ಅಂತ ನಿಮಗೆ ವಿಶ್ವಾಸ ಇದ್ದರೆ
ನನ್ನ ಕಡೆಯಿಂದ ಗಾಡಿ ಬರುತ್ತೆ, ನಿಮಗೆ ವಿಡಿಯೋ ಫೋಟೋ ಹಾಕಿ ನಾನು ಸೆಲೆಕ್ಟ್ ಇರೋ ಮರಿಗಳನ್ನ ಕೊಡ್ತೀನಿ. ಹಾಗಂತ ನಾನು ಕಡಿಮೆ ರೇಟಿಗೆ ಎಂತ ಬೇಕಂತ ಮರಿಗಳನ್ನ ಯದ್ವಾ ತದ್ವಾ ಇರೋ ಮರಿಗಳಂತೂ ನಾನು ಕೊಡೋದೇ ಇಲ್ಲ. ಆ ಥರ ಮಾರ್ಕೆಟಿಂಗ್ ನನ್ನ ಹತ್ರ ಇಲ್ಲವೇ ಇಲ್ಲ. ನಾನು ಕೊಡೋದು ಈ ಥರ ಕ್ವಾಲಿಟಿಯುತವಾದಂಥ ಮರಿಗಳು, ತುಂಬ ಶೋ ಇರೋ ಮರಿಗಳನ್ನ ಕೊಟ್ಟಿದ್ದೇನೆ ಮತ್ತು ಕೊಡ್ತಾನೂ ಇರ್ತೀನಿ. ಬಕ್ರೀದ್ಗಂತ ಈ ವರ್ಷ ತುಂಬ ಸಂಖ್ಯೆಯಲ್ಲಿ ಮರಿಗಳನ್ನ ಕೊಟ್ಟಿದ್ದೇನೆ. ಸೊ ಕೆಲವೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಕೆಲವೊಂದು ವೀಡಿಯೋಗಳನ್ನ ನನಗೆ ಆಲ್ರೆಡಿ ನನಗೆ ವಾಟ್ಸಪ್ಪಲ್ಲಿ ತುಂಬ ಜನ ಮರಿ ತೊಗೊಂಡವ್ರು ನನ್ನ ಹತ್ರ ಆ ವಿಡಿಯೋಗಳನ್ನ ಹಾಕಿದ್ದಾರೆ. ಸೊ ಅವ್ರದ್ದು ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಬಟ್ ಇದು ಮೊನ್ನೆ ಮಂಗಳವಾರ ಮತ್ತು ಮೊನ್ನೆ ಶನಿವಾರ ಒಬ್ಬರಿಗೆ ಕೊಟ್ಟಂಥ 2 ಬ್ಯಾಚ್ ಇದು. ಅಂದರೆ ಒಂದೇ ವಾರದಲ್ಲಿ 2 ಸರಿ ಅವರಿಗೆ ನಾನು ಮರಿಗಳನ್ನ ಕೊಟ್ಟಿದ್ದೀನಿ, ಮೂರ್ತಿ ಅನ್ನೋರಿಗೆ. ಸೊ ತುಂಬ ಟ್ರಸ್ಟ್ ಮೇಲೆ ನನ್ನ ಮೇಲೆ ಅವರಿಗೆ. ಹಾಗಾಗಿ ನಾನು ಅದೇ ಒಂದು ಟ್ರಸ್ಟಿಂದಾಗಿ ಅವ್ರಿಗೆ ನಾನು ಮರಿಗಳನ್ನ ಲೋಡ್ ಮಾಡ್ತಾ ಇದ್ದೀನಿ. ಗಾಡಿಗೆ ನೋಡ್ಬೋದು ನನ್ನ ಕಡೆಯಿಂದ ಇದು ಗಾಡಿ ವೀಕ್ಲಿ ಬರುತ್ತೆ. 4 ಟೈಮ್ ನಾನು ಬೆಂಗಳೂರು ಕಡೆ ಮರಿಗಳನ್ನ ಕಳಿಸ್ಕೊಡ್ತೇನೆ. ಬಟ್ ಇಲ್ಲ ಅಂದರೆ ಇಲ್ಲ. ಸೊ ಕೆಲವೊಬ್ರು ನನ್ನ ಮನೆಗೆ ಬರ್ತಾರೆ. ಸೊ ನಿಮಗೂ ಕೂಡ ಈ ಥರ ಮರಿಗಳ ಅವಶ್ಯಕತೆ ಬಿದ್ದರೆ ಕಾಲ್ ಮಾಡಿ. ಮತ್ತು ನನ್ನ ಯೂಟ್ಯೂಬಲ್ಲಿ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಅಂಥವ್ರೆಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಆದಷ್ಟು 10,000 ಸಂಖ್ಯೆ ಸಬ್ಸ್ಕ್ರೈಬರ್ ಆಗುವ ಒಂದು ನಿರೀಕ್ಷೆಯಲ್ಲಿ ನಾನು ಕೂಡ ಇದ್ದೇನೆ. ಸೊ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲಲ್ಲೇ ಬರುವಂಥ ಎಲ್ಲ ವೀಡಿಯೋಗಳನ್ನ ಶೇರ್ ಮಾಡಿದ್ರಿಂದ ನಿಮ್ಮ ರಿಲೇಟಿವ್, ನಿಮ್ಮ ಫ್ರೆಂಡ್ಸು ಯಾರಿಗಾದರೂ ಮರಿಗಳನ್ನ ತೊಗೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅನ್ನೋದು ನನ್ನ ಒಂದು ವಿಡಿಯೋದ ಉದ್ದೇಶ. ಸೊ ನನಗೆ ನಾನು ವಿಡಿಯೋನ ಶೇರ್ ಮಾಡಿ ಮತ್ತು ಏನಾದರೂ ಅನಿಸಿದ್ರೆ ಕಾಮೆಂಟ್ ಕೂಡ ಮಾಡ್ಬೋದು. ಮತ್ತು ನಾನು ಜಾಸ್ತಿ ಟೈಮ್ ಫೋನ್ ತೆಗಿಯೋದಿಲ್ಲ. ಹಾಗಾಗಿ ಯಾರೂ ಕೂಡ ಬೇಜಾರಾಗದೆ ನನಗೆ ನಾರ್ಮಲಾಗಿ ಮೆಸೇಜ್ ಮಾಡಿ ನಿಮಗೆ ಮರಿಗಳನ್ನ ಕಳಿಸ್ಕೊಡ್ತೀನಿ. ಹಾಗಂತ ಯಾರೂ ಕೂಡ ಇನ್ನೂ ಅಂದ್ಕೋಬೇಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.